ನೀವು ಬಿಜೆಪಿ ವಿರೋಧನಾ ಅಥವಾ ಅವರ ಮಾಡ್ತಿರುವಂತಹ ಕೆಲಸಗಳ ವಿರೋಧಿನ ಅಥವಾ ಹಿಂದೂ ವಿರೋಧಿನ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಪ್ರಶ್ನೆ ಕಮೆಂಟ್ಸ್ ಅಲ್ಲಿ ಇರ್ತದೆ, ಫಸ್ಟ್ ಕಮೆಂಟ್ ಅಲ್ಲೇ ಇರ್ತದೆ, ಹಿಂದೂ ವಿರೋಧಿ ಇವರು ಅಂತ. ನಾನು ಹಂಗೆ ನೋಡೋಕೆ ಹೋದರೆ ಮನುಷ್ಯನನ್ನು ಹಾಳು ಮಾಡುವಂಥ ಅಥವಾ ಕೆಟ್ಟವನನ್ನು ಮಾಡುವಂಥ ಎಲ್ಲ ಧರ್ಮದ ವಿರೋಧಿ ಧರ್ಮದ ವಿರೋಧಿ ಅಂತ ಹೋದರೆ. ಬಟ್ BJPಯ ವಿಷಯದಲ್ಲಿ ಧರ್ಮ ರಾಜಕಾರಣದ ವಿರೋಧಿ. ಧರ್ಮನ ಉಪಯೋಗಿಸಿ ಒಡೆಯ ಜನಗಳನ್ನ ಹೊಡೆಯೋದು ಇದೆಲ್ಲ, ಒಬ್ಬರ ಎದ್ದು ಕಟ್ಟೋದು, ದ್ವೇಷನ ಹುಟ್ಟಾಕೋದು. ದ್ವೇಷ ಯಾವತ್ತೂ ಒಳ್ಳೆ ಭಾವನೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕ್ವೆಶನ್ ಮಾಡೋರಿಗೂ ಕೇಳ್ತೀನಿ, ದ್ವೇಷ ಒಳ್ಳೆ ಭಾವನೆನ? ಇನ್ನೊಬ್ಬನಿಗೆ ನಿನ್ನ ಫ್ರೆಂಡೋ ಅಥವಾ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಯಾರಿಗೋ ಒಬ್ರಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟಾಕಿದ್ರೆ ನಿಮಗೆ ಖುಷಿ ಆಗುತ್ತಾ? ಇಲ್ಲ ಅಲ್ವಾ? ಹಾಗಾದರೆ ಒಬ್ಬ ರಾಜಕಾರಣಿ ಅದನ್ನು ಮಾಡಿದ್ರೆ ಯಾಕೆ ಅದನ್ನ ಒಪ್ಕೋತೀವಿ? ಜಸ್ಟ್ ಬಿಕಾಸ್ ಅವರು ನಮ್ಮ ಧರ್ಮದವರು ಅಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಮುಂಚಿಂದನೂ ಒಂದಷ್ಟು ಕಥೆಗಳನ್ನ ಹುಟ್ಟಾಕಿ ಮುಸ್ಲಿಮರ ಮೇಲೆ ಅವ್ರನ್ನ ವಿಲನ್ಗಳು ಮಾಡಿಟ್ಟಿದ್ವಿ ಅನ್ನೋದಕ್ಕೋಸ್ಕರ, ಮುಸ್ಲಿಮರ ಮೇಲೋ ಕ್ರಿಶ್ಚಿಯನ್ರ ಮೇಲೋ ಯಾವಾಗಲೂ ಏನೋ ಆಗಿರ್ಬೋದು. ಈಗ ಬ್ರಿಟಿಷರು ಬಂದಾಗ ಆಗಿತ್ತು ಅಂತ ಇವತ್ತು ಕೊಲೋನಿಯಲ್ ಮೈಂಡ್ಸೆಟ್ ಚೇಂಜ್ ಮಾಡ್ತೀವಿ ಅಂತ. ಇವತ್ತು ಅವ್ರ ಮನಸ್ಥಿತಿ ಇದೆಯಾ ಅಂತ ನಾವು ಪ್ರಜ್ಞಾವಂತರಾದರೆ, ನಮ್ಮ ಮನಸ್ಸಿನ ದ್ವೇಷನ ಕಿತ್ತು ಹಾಕಿದರೆ, ನಮ್ಮ ಮನಸ್ಸಿನಲ್ಲಿ ಬರೀ ಅಭಿವೃದ್ಧಿ ಬೇಡ. ನಮಗೇನು ಬೇಕು? ಯಾರನ್ನೇ ಕೇಳಿ. ಈಗ ನೀವು ಒಬ್ಬ ಮಕ್ಕಳಿದ್ದಾರೆ ಅಂತ ಇಟ್ಕೊಂಡು ಮನೇಲಿ, ಏನು ನಿಮಗೆ ಮನೇಲಿ ಒಂದಿಬ್ಬರು ಮಕ್ಕಳಿರುವಂಥವ್ರಿಗೆ ಹೋಗಿ ಅವ್ರಿಗೆ ಏನು ಬೇಕು ಅಂತ ಕೇಳ್ತಾರೆ. ಅವ್ರ ಮೂಲಭೂತ ಅವಶ್ಯಕತೆಗಳೇನು ಅಂತ ಕೇಳಿದ್ರೆ, ಒಳ್ಳೆ ಕೆಲಸ, ಒಂದು ಸ್ವಲ್ಪ ದುಡ್ಡು, ಒಂದು ಮನೆ, ಓಡಾಡೋಕೆ ಒಂದಷ್ಟು ಇದು ಸಲಕರಣೆಗಳು. ಅದು ಬಿಟ್ಟರೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ. ಅದು ಹೊಡೆದಾಡ್ತಾ ಇರ್ತಾರೆ, ಜಗಳ ಮಾಡ್ತಾಯಿದ್ರೆ ಸಿಗುತ್ತಾ? ಇವರೇನು ಹೇಳೋದು ಅಂತಂದರೆ ಪ್ರಧಾನಿನೇ ಹೇಳ್ತಾರೆ. ನಿಜವಾಗ್ಲೂ ನಾಚಿಕೆಗೇಡು ವಿಷಯ ಅದು. ನೀವು ಏನದು ರೋಟಿ ಮಾಟಿ ಬೇಟಿ ಇವ್ರನ್ನೆಲ್ಲ ಕಿತ್ಕೊಂಡ್ಬಿಡ್ತಾ ಇದ್ದಾರೆ ವಲಸೆ ಬಂದವರು ಅಂತ ಅಂದ್ಬಿಟ್ಟು. ಯಾರು ಕಿತ್ಕೊಂಡು ಹೋಗ್ತಾರೆ? ಅಧಿಕಾರ ನಿಮ್ಮ ಕೈಯಲ್ಲಿದೆ, ವ್ಯವಸ್ಥೆ ನಿಮ್ಮ ಕೈಯಲ್ಲಿದೆ, ಅದನ್ನು ತಡೆಯುವಂಥ ಶಕ್ತಿನೂ ನಿಮ್ಮ ಕೈಯಲ್ಲಿದೆ. ಏನು ಬದಲಾವಣೆ ಆಗ್ಬೇಕು ಸರ್? ಮೂಲಭೂತ ಮನಸ್ಥಿತಿ ಬದಲಾವಣೆ ಆಗಬೇಕು. ಈಗ ಮೋದಿ ಅವ್ರ ವಿಚಾರ ಅಂತ ಬಂದಾಗ ಅವ್ರ ಆಡಳಿತ ಸರಿ ಇಲ್ವಾ, ಅಥವಾ ನೀವು ಹೇಳ್ದಂಗೆ ಕೆಲವೊಂದಿಷ್ಟು ಇದರಲ್ಲಿ ಗೊಂದಲಗಳು, ಮತ್ತೊಂದು ಮಗದೊಂದು ಅವರಲ್ಲಿ ಆ ಒಂದು ಕಾಡ್ತಾ ಇದೆಯಾ? ಮೀನ್ಸ್ ಎಲ್ಲ ಒಂದು ಕಡೆ ಅಭಿವೃದ್ಧಿ ವಲಯದಕ್ಕಿಂತ ಕೆಟ್ಟದನ್ನು ಜಾಸ್ತಿ ಕಾಡ್ತಾ ಇದೆ ಅನ್ಸುತ್ತಾ ನಿಮಗೆ? ಅದೇ ಅಭಿವೃದ್ಧಿ ಮಾಡೋಕ್ಕೆ ಗೊತ್ತಿಲ್ಲ, ಕೆಲಸ ಮಾಡೋದಕ್ಕೆ ಯಾಕಂದರೆ ಇಷ್ಟು ವರ್ಷದಲ್ಲಿ ಬದಲಾವಣೆ ಆಗಿರ್ಬೇಕಾಯ್ತು, ಅಭಿವೃದ್ಧಿ ಆಗಬೇಕಾಯಿತು. ರೂಪಾಯಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ರೂಪಾಯಿ ಎಲ್ಲಿದೆ? 100 ರೂಪಾಯಿಗೆ ಬಂದಿತ್ತು ಹೆಚ್ಚು ಕಡಿಮೆ. ಇಲ್ಲಿ ಅಂದರೆ ನೀವು ಅಂತಾರಾಷ್ಟ್ರೀಯವಾಗಿ ಅದಾಗಿದೆ ಇದಾಗಿದೆ ಅಂತ ಸುಮ್ಮನೆ ಫೋಟೋ ಹೊಡ್ಸ್ಕೊಂಡ್ರೆ ಆಗಲ್ಲ. ಜೊತೆಗೆ ಇಲ್ಲಿ ಮಾಡೋರೆಲ್ಲ ಅವರ ಹುಚ್ಚುತನಗಳು ಎಲ್ಲ ಬ್ಯಾಕ್ಫೈರ್ ಆಗಿರುವಂಥದ್ದೇ. ರಫೇಲ್ನಿಂದ ಹಿಡಿದು ಇವತ್ತಿನ ನೀಟ್ವರೆಗೂ ಎಲ್ಲವೂ ಅಧ್ವಾನವೇ, ಎಲ್ಲೂ ಅಕೌಂಟಬಿಲಿಟಿ ಇಲ್ಲ. ಇವತ್ತಿನವರೆಗೂ ಯಾಕೆ ಮಾತಾಡಲಿಲ್ಲ ನೀಟ್ ಬಗ್ಗೆ? ನಮ್ಮ ಮಕ್ಕಳು ಅವರೆಲ್ಲ ಸತ್ತವರು, ಮಕ್ಕಳು ಸಾಯ್ತಾ ಇದ್ದಾಗ ನಾವು ಮಾತಾಡಲಿಲ್ಲ ಅಂದರೆ ಅದನ್ನು ನೀವು ಹೆಂಗೆ ಸಾಧನೆ ಅಂತ ಹೇಳಿ? ಒಂದು ರಾಜೀನಾಮೆ, ಒಂದು ಪೋಸ್ಟ್ ಬೇರೆ ಹಾಕಿದ್ರಿ ನೀವು. ಹೌದು ಅಲ್ವಾ? ಆ್ಯಕ್ಚುಲಾಗಿ ನಾವು ತಪ್ಪದಾರಿಲಿ ಹೋಗ್ತಾ ಇದ್ದೀವಿ ಅನಿಸುತ್ತೆ, ಸರಿ ದಾರಿ ಹುಡ್ಕೊಡ್ತಾ ಇದ್ವಿ. ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡುವಂತ. ಮುಖ್ಯವಾಗಿ ಮುಂಚೆ ಆಗಿದ್ದರೆ ಸರ್ಕಾರಗಳು ಉರುಳೋಗ್ಬಿಡ್ತಾ ಇತ್ತು. ಈ ಥರ ಇಷ್ಟು ದೊಡ್ಡ ಬ್ಲಂಡರ್ಗಳೆಲ್ಲ ಆಗಿದೆ. 100 ಪೇಪರ್ ಲೀಕ್ ಆಗಿ ಒಂದು ಸರ್ಕಾರ ಅಧಿಕಾರದಲ್ಲಿ ಯಾವ ಥರ ಇರಲಿಕ್ಕೆ ಸಾಧ್ಯ ಇತ್ತಾ? ಇಷ್ಟು ವರ್ಷಗಳು ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷಗಳಲ್ಲಿ ನಾವು ಇಮ್ಯಾಜಿನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಿಗೆ ಮಿನಿಸ್ಟರ್ಗಳು ರಾಜೀನಾಮೆ ಕೊಟ್ಬಿಡೋದು, ಜವಾಬ್ದಾರಿ ತೊಗೊಳ್ತಾ ಇದ್ರು. ಅಂದರೆ ನಿಮಗೆ ಜವಾಬ್ದಾರಿ ತೊಗೊಳ್ಳೋದ್ರಲ್ಲಿ ಏನಿದೆ ಅಂತಂದರೆ ತಪ್ಪನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ. ಅದು ತಪ್ಪನ್ನು ಒಪ್ಕೊಂಡ್ರೆ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ.